ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ ಅಂದ್ರೆ ಸತತ 1 ವರ್ಷದಿಂದ ನೀವು ಮೀಡಿಯಾದವ್ರು ಎಲ್ಲರೂ ನೋಡಾತ್ತೀರಿ. ಯಾಕೆ ಕೊಪ್ಪಳ ಜನ ಹೋರಾಟ ಮಾಡ್ತಾ ಇದ್ದಾರೆ, ಯಾಕೆ ರೊಚ್ಚಿಗೆದ್ದಿದ್ದಾರೆ ಅನ್ನೋದು ನಿಮ್ಗೆಲ್ಲರಿಗೂ ತಿಳಿದಿರೋ ವಿಷಯ. ಯಾಕಂದ್ರೆ ಸತತ 1 ವರ್ಷ ಆಯಿತು ನಾವು ಇವಾಗ ಅಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಹಿರಿಯರು ಮತ್ತೆ ಎಲ್ಲರೂ ಸೇರಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೆಲ್ಡೋಟ ಕಂಪನಿ ವಿಸ್ತರಣೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟ ಶುರುವಾಗಿದೆ. ಯಾಕೆ ವಿಸ್ತರಣೆ ಆಗಬಾರ್ದು ಅಂತ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಹೇಳ್ತೀನಿ ನಾನು. ಯಾಕಂದರೆ ಅಕಸ್ಮಾತ್ ಬೆಲ್ಡೋಟ ಕಂಪ್ನಿಯವರು ವಿಸ್ತರಣೆ ಮಾಡಿದ್ದೇ ಕರೆ ಆಯಿತು ಅಂತಂದರೆ ನಮ್ಮ ಕೈ ಕಾಲುಗಳು ಎಲ್ಲ ಮಸಿ ಮಸಿ ಆಗ್ತಾವೆ. ಈಗೇನು ಬೆಳ್ಳಗೆ ಕಾಣಿಸಕತ್ತಾವಲ್ಲ, ಮುಖ ಕೈ ಕಾಲು ಮನಿ ಎಲ್ಲ ಫುಲ್ ಮಸಿ ಆಗತ್ತ. ಮಸಿ ಆದರೆ ನೆಲ ಕ್ಲೀನ್ ಮಾಡ್ಕೋಬೋದು, ಮನಿಗೆ ನೀರು ಹಿಡಿದು ಕ್ಲೀನ್ ಮಾಡ್ಕೋಬೋದು. ಬಟ್ ನಾವು ಏನು ಇನ್ಹೇಲ್ ಮಾಡ್ತೀವಲ್ಲ, ನಾವು ಉಸಿರನ್ನು ಏನು ತಗೋತೀವಲ್ಲ, ಅದು ಒಳಗಡೆ ಶೇಖರಣೆ ಆಯಿತು ಅಂತಂದರೆ ನಮ್ಗೆ ಫ್ಯೂಚರ್ ಡೇಸ್ನಲ್ಲಿ ಲಂಗ್ಸ್ ಕ್ಯಾನ್ಸರ್ ಬರ್ಬೋದು, ಅತಿ ಮಾರಕವಾಗಿರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ಇಂಥ ಒಂದು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗ್ತಿದೆ. ಈಗ ಒಬ್ಬ ಮನುಷ್ಯ ಏನಂತಂದರೆ ತುಂಬ ಶುಚಿಯಾದ ಗಾಳಿ, ವಾತಾವರಣ ಮತ್ತು ಬೆಳಕು, ನೀರು ಇದ್ರ ಜೊತೆಗೆ ಒಂದು ಒಡನಾಟ ಇರಬೇಕಾಗತ್ತ. ಸೊ ಹಾಗಾಗಿ ಅವನು ಇಷ್ಟು ಶುಚಿಯಾದ ವಾತಾವರಣ ದೇವರು ನಮ್ಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನ, ಅದನ್ನು ನಾವು ಅನುಭವಿಸೋದು ಬಿಟ್ಟು ಇಲ್ಲಿ ಯಾರೋ ಒಬ್ಬರು ಬಲಾಢ್ಯವಾಗಿರುವಂತಹ ದುಡ್ಡಿರೋರು ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡ್ತಾರೆ ಅಂತಂದರೆ ನಮ್ಮಂಥ ಬಡಪಾಯಿಗಳು ನಾವು ಎಲ್ಲಿಗೆ ಹೋಗ್ಬೇಕು? ಇರೋದು ಒಂದು ಮನೆ ಕಟ್ಟಿಸ್ಕೊಂಡು ಅದ್ರಾಗ ಅದು ಲೋನ್ ಮುಟ್ಸತ್ಲಿಗೆ ನಮ್ದು ಹೈರಾಣ್ ಬಿದ್ದು ಹೋಗಿರ್ತೈತಿ. ಎಲ್ಲರದು ಇನ್ಕ್ಲೂಡಿಂಗ್ ಎಲ್ಲರದು ಹೇಳಕತ್ತೀನಿ ನಾನು. ಸೊ ನಾವಿಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಕೊಪ್ಪಳ ಜನ ಮೊದಲೇ ಇದು ಏನಂದರೆ ಹಿಂದುಳಿದ ಜಿಲ್ಲೆ ಅನ್ನೋ ಒಂದು ಹಣೆಪಟ್ಟಿ ಕಟ್ಕೊಂಡೈತಿ. ಇಲ್ಲಿರುವ ಜನರು ಬೇರೆ ಕಡೆ ಗುಳೆ ಹೋಗೋದು ಸಾಮಾನ್ಯ, ನಿಮಗೆಲ್ಲ ಗೊತ್ತಿರೋ ವಿಷಯ. ಸೊ ಇಂಥ ಒಂದು ಫ್ಯಾಕ್ಟ್ರಿಗಳು ವಿಸ್ತರಣೆ ಆಯಿತು ಅಂದರೆ ನಾವು ಭಾಳ ಸಮಸ್ಯೆಗಳನ್ನು ಅನುಭವಿಸ್ತೀವಿ ರೀ. ಇದು ಏನಂದರೆ ಭಾಳ ಒಂದು ವಿಷಾದವಾದ ಸಂಗತಿ ಅಂತ ಹೇಳ್ತೀನಿ. ಯಾಕಂದರೆ ಮಕ್ಕಳು ಕೂಡ ಹೊರಗಡೆ ಹೋಗಿ ಬಂದ್ರೆ, ನಮ್ಮ ಮನೆ ಒಳಗೆ ಬಂದ್ರಂದ್ರೆ ಬಾತ್ರೂಮು ಮನೆ ಎಲ್ಲ ಕರ್ರಗ ಆಗ್ಬಿಡ್ತಾವು. ಬೇಕಂದ್ರೆ ನಾ ಸುಳ್ಳು ಹೇಳಕತ್ತೀನಿ ಅನ್ನೋದಾಯ್ತಂದ್ರೆ ಇಲ್ಲಿ ಗವಿಶ್ರೀನಗರ 29ನೇ ವಾರ್ಡ್ ಒಳಗೆ ನೀವು ಎಲ್ಲ ಮನೆಗೂ ಹೋಗ್ರಿ. 3-4 ತಿಂಗಳು ನಮ್ಮ ಪರಿಸ್ಥಿತಿ ಏನಂದ್ರೆ ಹೇಳೋಕ್ಕಾಗಂಗಿಲ್ಲ, ಹಂಗೈತಿ. ಎಷ್ಟು ಸತ ಮನೆ ಕ್ಲೀನ್ ಮಾಡಬೇಕು, ಎಷ್ಟು ಸತ ನಾವು ಮಕ್ಕಳಿಗೆ ಶುಚಿಯಾಗಿ ಇಟ್ಕೋಬೋದು. ಅದು ಏನಂದ್ರೆ ರಾತ್ರಿ ಮಕ್ಕೊಂಡಾಗ ಉಸಿರಾಟ ಏನೋ ಒಂಥರ ಫ್ರೀ ಅನ್ಸಲ್ಲ ನಮಗೆ. ಉಸಿರಾಡ್ಬೇಕಾದ್ರೆ ಎಷ್ಟು ಒಳಗೆ ಶೇಖರಣೆ ಆಗಿರುತ್ತೋ ಅನ್ನೋ ಒಂದು ಭಯ. ಯಾಕಂದ್ರೆ ಫ್ಯೂಚರ್ ಡೇಸ್ನಾಗ ಕೊಪ್ಪಳ ಜನ ಅಕಸ್ಮಾತ್ ಇದು ವಿಸ್ತರಣೆ ಆಗಿದ್ದೇ ಕರೆ ಆಯಿತು ಅಂತಂದರೆ ಫ್ಯೂಚರ್ ಡೇಸ್ನಾಗ ಹೇಳ್ತೀನಿ, ಒಂದು 10-15 ವರ್ಷದಾಗ ಎಲ್ಲರೂ ಆಕ್ಸಿಜನ್ ಮಷಿನ್ ಇಟ್ಕೊಂಡು ಓಡಾಡೋದಂತ್ರ 100%. ಈಗ ನಿಮ್ಮ ಹೋರಾಟ ಎಲ್ಲಿ ತನಕ? ನಮ್ದು ಹೋರಾಟ ಇಲ್ಲಿ ಗವಿಮಠದಿಂದ ಸ್ಟಾರ್ಟ್ ಆಗಿ ನಾವು ಹಿಂಗೆ ಜವಾರ್ ರೋಡಿನ ಮುಖಾಂತರ ಹೋಗಿ ಮುನ್ಸಿಪಾಲಿಟಿಯಲ್ಲಿ ಇದು ಬಂದ್ ಆಗೋವರೆಗೂ ಅದು ಎಷ್ಟು ದಿವಸರ ತಗೋಲಿ, ನಾವು ಇದರಲ್ಲಿ ನಾವು ಎಲ್ಲರೂ ಭಾಗಿಯಾಗ್ತೀವಿ. ಇನ್ನೊಂದು ಏನಂದ್ರೆ ವಿಶೇಷವಾಗಿ ಸುತ್ತಮುತ್ತಲಿನ 20 ಹಳ್ಳಿಯ ಜನರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಈ ಹೋರಾಟದಲ್ಲಿ. ಇದು ಯಶಸ್ವಿ ಆಗುತ್ತಾ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮ ಕೊಪ್ಪಳ ಜನತೆಗೆ ಇದೆ. ಯಾಕಂದ್ರೆ ಜನರ ಹೋರಾಟದ ಮುಂದೆ ಯಾವುದೂ ಅಸಾಮಾನ್ಯ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು. ನನ್ನ ಹೆಸರು ಕೀರ್ತಿ ಪಾಟೀಲ್ ಅಂತ.